ನಿನಗಾಗಿ ಸೀರಿಯಲ್ನ ಹೀರೋಯಿನ್ ರಚನಾ ಅಂದರೆ ರಚು ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಟಿಯ ನಿಜವಾದ ಹೆಸರು, ಡೇಟ್ ಆಫ್ ಬರ್ತ್, ವಯಸ್ಸು, ಹೈಟ್, ವೇಟ್ ಈ ರೀತಿಯಾಗಿ ಸಾಕಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಹೀಗಾಗಿನೇ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ಚಾನಲನ್ನು ಅಂದರೆ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಪದೇ ಪದೇ ವಿಸಿಟ್ ಮಾಡ್ತಾ ಇರಿ. ನಿನಗಾಗಿ ಸೀರಿಯಲ್ನಲ್ಲಿ ರಚನಾ ರಚು ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿಯ ನಿಜವಾದ ಹೆಸರು ನಿಮ್ಮಲ್ಲಿ ತುಂಬ ಜನರಿಗೆ ಈಗಾಗಲೇ ಗೊತ್ತಿರಬಹುದು. ಹೌದು, ಇವರ ನಿಜವಾದ ಹೆಸರು ದಿವ್ಯಾ ಉರುಡುಗ ಅನ್ನೋದಾಗಿದೆ. ಇವರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಡಿಯು, ಚಿನ್ನಿ ಈ ರೀತಿಯಾಗಿ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಇವರು ಮೂಲತಃ ಶಿವಮೊಗ್ಗದ ತೀರ್ಥಹಳ್ಳಿಯವರು. ದಿವ್ಯಾ ಉರುಡುಗ ಅವರು 10th ಮೆಟ್ಟಿಲನ್ನು ಏರೋಕ್ಕಿಂತ ಮೊದಲು ತಮ್ಮ ಹಳ್ಳಿನಲ್ಲೇ ಸ್ಟಡಿಯನ್ನು ಮಾಡಿದ್ದು. ಅಂದರೆ 10th ತನಕ ಅವರು ತೀರ್ಥಹಳ್ಳಿನಲ್ಲೇ ಸ್ಟಡಿ ಮಾಡಿದ್ದು. ಇದಾದ ನಂತರ ಸೌತ್ ಕೆನರಾಗೆ ಎಂಟ್ರಿ ಕೊಡ್ತಾರೆ, ಅಂದರೆ ದಕ್ಷಿಣ ಕನ್ನಡಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಮಂಗಳೂರಿನಲ್ಲಿ ತಮ್ಮ ಕಾಲೇಜು ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಹಾಗಾದರೆ ಇವರು ಏನು ಸ್ಟಡಿ ಮಾಡಿದ್ದಾರೆ ಅಂತ ನೀವು ಕೇಳೋದಾದರೆ BSc ಸ್ಟಡಿ ಮಾಡಿದ್ದಾರೆ, ಮಲ್ಟಿಮೀಡಿಯಾ ಟಾಪಿಕನ್ನು ತಗೊಂಡು. ಸೊ ಒಟ್ಟಾರೆಯಾಗಿ ಇವರು ಹುಟ್ಟಿದ್ದು ಶಿವಮೊಗ್ಗದ ತೀರ್ಥಹಳ್ಳಿ, ಹಾಗೆಯೇ ಬೆಳೆದಿದ್ದೆಲ್ಲ ಕೂಡ ಮಂಗಳೂರಿನಲ್ಲಿ, ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ಅವರು ಇರೋದು ಬೆಂಗಳೂರಿನಲ್ಲಿ. ಇನ್ನು ದಿವ್ಯಾ ಉರುಡುಗ ಅವರ ಫ್ಯಾಮಿಲಿಯನ್ನು ನೋಡೋದಾದರೆ ಇವರ ತಂದೆಯ ಹೆಸರು ಮಂಜುನಾಥ್ ಅನ್ನೋದಾಗಿದೆ. ಇವರ ತಾಯಿಯ ಹೆಸರು ಕುಸುಮ ಅನ್ನೋದಾಗಿದ್ದು, ದಿವ್ಯಾ ಉರುಡುಗ ಅವರಿಗೆ ಇಬ್ಬರು ತಮ್ಮಂದಿರಿದ್ದಾರೆ. ಒಬ್ಬರ ಹೆಸರು ದರ್ಶನ್ ಅನ್ನೋದು, ಮತ್ತೊಬ್ಬರ ಹೆಸರು ದೀಪಕ್ ಅನ್ನೋದಾಗಿದೆ. ದಿವ್ಯಾ ಉರುಡುಗ ಅವರು ಸ್ಟಡಿ ಮಾಡ್ತಾ ಇದ್ದಾಗ ಅಂದರೆ BSc ಫೈನಲ್ ಇಯರ್ನಲ್ಲಿ ಇವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. ಹಾಗೆಯೇ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ರು. ಆದರೆ ಅದೇ ಸಮಯದಲ್ಲಿ ಇವರಿಗೆ ಒಂದು ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಒಂದು ಆಪರ್ಚುನಿಟಿ ಬರುತ್ತೆ. ಫೇಸ್ಬುಕ್ನಲ್ಲಿ ಇವರು ಅಪ್ಲೋಡ್ ಮಾಡಿದ್ದಂತಹ ಫೋಟೋಸನ್ನು ನೋಡಿ ಇವರನ್ನು ಅಪ್ರೋಚ್ ಮಾಡ್ತಾರೆ ಸೀರಿಯಲ್ಗಾಗಿ. ಸೊ ಹೀಗಾಗಿ ಇವರು ಒಂದು ಆ್ಯಕ್ಟಿಂಗ್ ಫೀಲ್ಡ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟನ್ನು ಕೂಡ ಈಗಾಗಲೇ ಹೊಂದಿದ್ದರಿಂದ ಟ್ರೈನಿಂಗನ್ನು ಅರ್ಧಕ್ಕೇ ಬಿಟ್ಟು ಆ್ಯಕ್ಟಿಂಗ್ ಫೀಲ್ಡಿಗೆ ಜಾಯ್ನ್ ಆಗ್ತಾರೆ. ಸೊ ಇವರ ಮೊದಲನೇ ಸೀರಿಯಲ್ ಯಾವುದು ಅಂತ ಹೇಳಿದ್ರೆ ಚಿಟ್ಟೆ ಹೆಜ್ಜೆ ಅನ್ನೋದು. ಇದಾದ ನಂತರ ಅಂಬಾರಿ, ಖುಷಿ, ಓಂ ಶಕ್ತಿ, ಓಂ ಶಾಂತಿ ಈ ರೀತಿಯಾಗಿ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಇವರು ನಂತರ ಸಿನಿಮಾ ಕಡೆ ಮುಖವನ್ನು ಮಾಡ್ತಾರೆ. ಸಿನಿಮಾದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಿನಿಮಾದಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಫೇಸ್ ಟು ಫೇಸ್ ಅನ್ನುವಂತಹ ಸಿನಿಮಾದಲ್ಲಿ ಸ್ನೇಹ ರೋಲಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ಹುಲಿರಾಯ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ರಾಂಚಿ ಅನ್ನುವಂತಹ ಸಿನಿಮಾದಲ್ಲಿ ಜಾನ್ವಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದಾದ ನಂತರ ಜೋರು, ಧ್ವಜ, ವಿಹಾಸ್ತ್ರ, ಗಿರ್ಕಿ, ಬೆಂಗಳೂರು ಇತ್ಯಾದಿ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಸೀರಿಯಲ್ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡರೂ ಕೂಡ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿರಲಿಲ್ಲ. ಅಷ್ಟೊಂದು ಜನಪ್ರಿಯತೆಯನ್ನು ಕೂಡ ಇವರು ಗಳಿಸಿಕೊಂಡಿರಲಿಲ್ಲ. ತಕ್ಕ ಮಟ್ಟಿಗೆ ಗುರುತಿಸಿಕೊಳ್ತಾ ಇದ್ರು ಅಷ್ಟೇ. ಬಟ್ ಯಾವಾಗ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 8ಕ್ಕೆ ಎಂಟ್ರಿ ಕೊಡ್ತಾರೋ ಕರ್ನಾಟಕದ ಜನತೆಯ ಮನೆ ಮಾತಾಗ್ಬಿಡ್ತಾರೆ ಅಂತಲೇ ಹೇಳಬಹುದು. ಫಿನಾಲೆಗೆ ತುಂಬಾನೇ ಹತ್ರ ಬಂದಂತಹ ದಿವ್ಯಾ ಉರುಡುಗ ಅವರು ಹೆಲ್ತ್ ಪ್ರಾಬ್ಲಮ್ನಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗಿ ಬರುತ್ತೆ. ಈ ಸಮಯದಲ್ಲೇನೆ ಬಿಗ್ ಬಾಸ್ ನಲ್ಲೇನೆ ದಿವ್ಯಾ ಉರುಡುಗ ಅವರಿಗೆ ಅರವಿಂದ್ KP ಅವರು ಜೋಡಿ ಆಗ್ತಾರೆ. ಹಾಗೆಯೇ ಇವರಿಬ್ಬರ ಜೋಡಿ ಬಿಗ್ ಬಾಸ್ನಲ್ಲಿ ಸಖತ್ ಸುದ್ದಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳಬಹುದು. ಕರ್ನಾಟಕದ ಜನತೆಗಂತೂ ಈ ಜೋಡಿ ಸಖತ್ ಇಷ್ಟ ಆಗಿಬಿಡುತ್ತೆ. ಆದರೆ ಈ ಜೋಡಿಯ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಕೆಲವರು ಬಿಗ್ ಬಾಸ್ನಲ್ಲಿ ಜೋಡಿಯಾಗಿ ಹೊರಗಡೆ ಬಂದ ನಂತರ ದೂರ ಇರ್ತಾರೆ. ಬಟ್ ಇವರಿಬ್ಬರು ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೂ ಕೂಡ ಅದೇ ರೀತಿಯಾಗಿದ್ದರು. ಹಾಗೆಯೇ ತಾವು ಅತಿ ಶೀಘ್ರದಲ್ಲಿ ಮದುವೆ ಆಗೋದಾಗಿ ಕೂಡ ಅನೌನ್ಸ್ಮೆಂಟನ್ನು ಮಾಡಿದ್ರು. ತಮ್ಮ ಪ್ರೀತಿಯನ್ನು ಕೂಡ ಎಲ್ಲರ ಮುಂದೆ ಒಪ್ಕೊಂಡು ಈ ಒಂದು ಅನೌನ್ಸ್ಮೆಂಟನ್ನು ಅವರು ಮಾಡಿದ್ರು. ಹಾಗೆಯೇ ಸದಾ ಜೊತೆಯಲ್ಲೇ ಇರ್ತಾ ಇದ್ರು. ಸೊ ಇದಾದ ನಂತರ ಅವರು ಒಂದು ಸಿನಿಮಾವನ್ನು ಕೂಡ ಮಾಡ್ತಾರೆ. ಇಬ್ಬರೂ ಒಟ್ಟಿಗೆನೆ ಅರ್ಧಂಬರ್ಧ ಪ್ರೇಮ ಕಥೆ ಅನ್ನುವಂತಹ ಸಿನಿಮಾ ಅದಾಗಿತ್ತು. 2023ರಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಕೂಡ ಆಗಿತ್ತು. ಆದರೆ ಇದಾದ ನಂತರ ಮತ್ತೆ ಯಾವುದೇ ಒಂದು ಸಿನಿಮಾ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳದೇ ಇದ್ದಂತಹ ದಿವ್ಯಾ ಉರುಡುಗ ಅವರು ಇವಾಗ ಕಲರ್ಸ್ ಕನ್ನಡದ ಒನ್ ಆಫ್ ದ ಟಾಪ್ ಸೀರಿಯಲ್ ಆಗಿ ಅಟ್ ಪ್ರೆಸೆಂಟಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಿನಗಾಗಿ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ದಿವ್ಯಾ ಉರುಡುಗ ಅವರ ಡೇಟ್ ಆಫ್ ಬರ್ತ್ ಏನು, ಇವರ ವಯಸ್ಸೆಷ್ಟು, ಹಾಗೆಯೇ ಹೈಟ್ ಆ್ಯಂಡ್ ವೇಟ್ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅನ್ನೋದಿದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ಇವರ ಡೇಟ್ ಆಫ್ ಬರ್ತ್ ಜನವರಿ 16, 1990 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 34 ವರ್ಷ ಕಂಪ್ಲೀಟ್ ಆಗಿದೆ. ದಿವ್ಯಾ ಉರುಡುಗ ಅವರ ಹೈಟ್ ಅರೌಂಡ್ 5.4 ಫೀಟ್ ಅಂತ ಹೇಳಲಾಗ್ತಾ ಇದ್ದು, ವೇಟ್ ಅರೌಂಡ್ 55ರಿಂದ 58 kg ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇದಿಷ್ಟು ನಿನಗಾಗಿ ಸೀರಿಯಲ್ನ ಹೀರೋಯಿನ್ ರಚನಾ ರಚುವಿನ ನಿಜ ಜೀವನದ ಕೆಲವೊಂದಿಷ್ಟು ಮಾಹಿತಿಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್.